ದಕ್ಷಿಣ ಕನ್ನಡ ಜಿಲ್ಲೆಯ ಅತಿದೊಡ್ಡ ಜಾತ್ರೆ ಪುತ್ತೂರಿನ ಮಹಾಲಿಂಗೇಶ್ವರ ಜಾತ್ರೋತ್ಸವ. ಜಾತ್ರೆಯ ಕೊನೆಯ ದಿನ ದೇವಲೋಕವೇ ಧರೆಗಿಳಿದಂತಿತ್ತು. ಮಹಾಲಿಂಗೇಶ್ವರನ ಅವಭೃತ ಸ್ನಾನ ವೀಕ್ಷಣೆಗೆ ರಾಜ್ಯದ ನಾನಾ ಭಾಗಗಳ ಭಕ್ತರು ಸೇರ್ತಾರೆ. ಸುತ್ತ ಹಚ್ಚ ಹಸಿರ ಕಾಡು, ಮಧ್ಯ ಶಾಂತವಾಗಿ ಹರಿಯೋ ಕುಮಾರಧಾರಾ ನದಿ. ಕಣ್ಣು ಹಾಯಿಸಿದಷ್ಟು ದೂರ ಜನವೋ ಜನ, ಎತ್ತ ನೋಡಿದರತ್ತ ಜಾತ್ರೆ ಸಂಭ್ರಮ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ಜಾತ್ರೆ ಎಂದೇ ಖ್ಯಾತಿಯನ್ನ ಪಡೆದಿರೋ ಈ ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆ ಸಂಪನ್ನಗೊಂಡಿದ್ದು ಜಾತ್ರೆಯ ಕೊನೆಯ ದಿನ ದೇವಲೋಕವೇ ಧರೆಗಿಳಿದಿತ್ತು. 16 ಕಿಲೋಮೀಟರ್ ಪಾದಯಾತ್ರೆ, ಕುಮಾರಧಾರೆಯಲ್ಲಿ ಅವಭೃತ ಸ್ನಾನ. ದಕ್ಷಿಣ ಭಾರತದ ಯಾವ ಶಿವಕ್ಷೇತ್ರದಲ್ಲೂ ಇಲ್ಲದ ಸಂಪ್ರದಾಯ ಈ ಕ್ಷೇತ್ರದಲ್ಲಿದೆ. ಈ ಕಾರಣಕ್ಕೆ ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆಗೆ ಕೊನೆ ದಿನ ನಡೆಯುವ ದೇವರ ಅವಭೃತ ಸ್ನಾನದಲ್ಲಿ ದೂರ ದೂರಿನಿಂದ ಸಾವಿರಾರು ಭಕ್ತರು ಬಂದು ಭಾಗಿಯಾಗ್ತಾರೆ. ದೇವರೊಂದಿಗೆ ಬರೋಬ್ಬರಿ 16 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ. ಈ ಅವಭೃತ ಸ್ನಾನದ ವಿಶೇಷವೇ ಇದು. ಶ್ರೀ ಕ್ಷೇತ್ರದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ವೀರಮಂಗಲ ಎನ್ನುವ ಪ್ರದೇಶಕ್ಕೆ ದೇವರನ್ನ ಅವಭೃತ ಸ್ನಾನಕ್ಕೆ ಕೊಂಡೊಯ್ಯುತ್ತಾರೆ. ಸಂಜೆ ವೇಳೆಗೆ ಅವಭೃತ ಸ್ನಾನಕ್ಕೆ ಹೊರಡುವ ದೇವರಿಗೆ ದಾರಿಯುದ್ದಕ್ಕೂ ಕಟ್ಟೆ ಪೂಜೆ ಮಾಡಲಾಗುತ್ತೆ. ವೀರಮಂಗಲದಲ್ಲಿ ಹರಿಯೋ ಕುಮಾರಧಾರಾ ನದಿಯಲ್ಲಿ ಅವಭೃತ ಸ್ನಾನ ನೆರವೇರಿಸಲಾಗುತ್ತೆ. ಬಳಿಕ ನೇರವಾಗಿ ಕ್ಷೇತ್ರದ ಕಡೆಗೆ ದೇವರನ್ನ ಕೊಂಡೊಯ್ಯಲಾಗುತ್ತೆ. ಈ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆದು ಬರ್ತಿದೆ. ಪುತ್ತೂರಿನ ಮಹಾಲಿಂಗೇಶ್ವರನನ್ನ ಅತ್ಯಂತ ಪ್ರಭಾವಶಾಲಿ ಶಿವ ಎಂದು ಕರೆಯಲಾಗುತ್ತೆ. ಹೀಗಾಗಿ ಜಾತ್ರೆಯ ಸಂದರ್ಭದಲ್ಲಿ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಿ ಮಹಾಲಿಂಗೇಶ್ವರನ ದರ್ಶನವನ್ನ ಪಡೆದು ಪುನೀತರಾಗ್ತಾರೆ. ಜಾತ್ರೆ ವೇಳೆ ನಡೆಯೋ ಸಂಗೀತ ಕಚೇರಿ ಭಕ್ತರನ್ನ ಬೇರೆಯದ್ದೇ ಲೋಕಕ್ಕೆ ಕೊಂಡೊಯ್ಯುತ್ತೆ. ಇದು ತುಂಬಾ ಪವರ್ಫುಲ್ ಟೆಂಪಲ್. ಪ್ರತಿ ವರ್ಷ ಜಾತ್ರೆ ಒಂದು ವಿಶೇಷವಾಗಿರ್ತದೆ. ಮತ್ತೆ ನಾರ್ಮಲ್ ಆಗಿ ತುಂಬಾ ಪವರ್ಫುಲ್ ಟೆಂಪಲ್ ಇದು ಮಹಾಲಿಂಗೇಶ್ವರ ಟೆಂಪಲ್ ಅಂದ್ರೆ. ಮತ್ತೆ ದೇವರ ಪೇಟೆ ಸವಾರಿ, ಮತ್ತೆ ಅವಭೃತ ಸ್ನಾನ ಹೋಗುದು, ಮತ್ತೆ ಅಷ್ಟು ದೂರ ನಡ್ಕೊಂಡು ಹೋಗುದು ನಮಗೆ ಒಂದು ಸುಸ್ತು ಅಂತ ಅನಿಸುವುದಿಲ್ಲ. ಖುಷಿಯಿಂದ ಹೋಗ್ತಾ ಇರ್ತೇವೆ. ಒಟ್ನಲ್ಲಿ ಪ್ರತಿ ವರ್ಷ ಸುಮಾರು 10 ದಿನಗಳ ಕಾಲ ನಡೆಯೋ ಈ ಮಹಾಲಿಂಗೇಶ್ವರನ ಜಾತ್ರೆ ಭೂಲೋಕದಲ್ಲಿ ದೇವಲೋಕವನ್ನೇ ಸೃಷ್ಟಿ ಮಾಡಿರುತ್ತೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.